ನಾನು ಇವತ್ತು ಅಂದ್ರೆ ನಮ್ದೊಂದು ಕಡಬ ಪತ್ರಕರ್ತರ ಸಂಘದ ಒಂದು ಕಾರ್ಯಕ್ರಮ ಇತ್ತು, ಪತ್ರಿಕಾ ದಿನಾಚರಣೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ. ಕಾರ್ಯಕ್ರಮದ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ಇತ್ತು. ಎಲ್ಲ ಕಾರ್ಯಕ್ರಮದಲ್ಲಿ ಒಂದು IAS ಆಫೀಸರ್ ಒಂದು ವಿದ್ಯಾರ್ಥಿಗಳ ಜೊತೆ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮ ನೆರವೇರಿಸಿದ್ರು. ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ನೆರವೇರಿತು. ಈಗ ನಮ್ಮ ಒಂದು ಕಾರ್ಯಕ್ರಮದ ಮುಕ್ತಾಯದ ಅಂತ ನಮ್ಮ ಅಧ್ಯಕ್ಷರು ಕೆಲವೊಂದು ಹೊಸ ಹೊಸ ಪ್ಲಾನ್ಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಯಾರಿಗೂ ಗೊತ್ತಿರಲಿಲ್ಲ ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ಏನೆಲ್ಲ ಇದೆ ಅಂತ ಹೇಳುವಂಥದ್ದನ್ನ. ಬಟ್ ಇವಾಗ ಒಂದು ಜಸ್ಟ್ ರಿವ್ಯೂ ಮಾಡ್ತಾ ಇದ್ದಾರೆ. ನಾವು ನೋಡೋಣ, ಒಂದು ಕುತೂಹಲದಿಂದ ಕಾಯ್ತಾ ಇದ್ದೀವಿ ಏನೆಲ್ಲ ನಡೀಲಿಕ್ಕಿದೆ ಅಂತಲೂ ಗೊತ್ತಿಲ್ಲ. ನಮ್ಮ ಅಧ್ಯಕ್ಷರು ಇವರು ಕಡಬ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ನಾಗರಾಜ್ ಎನ್ಕೆ ಅಂತ ಹೇಳಿ ನಮ್ಮ ಜೊತೆಗೆ ಇದ್ದಾರೆ. ಎಲ್ಲರೂ ನಮ್ಮ ಎಲ್ಲ ಸದಸ್ಯರು ಇವತ್ತು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸುಮಾರು ಒಂದು 10ರಿಂದ 15 ಜನ ಇದ್ದಾರೆ. ಏನು ಅವ್ರು ಮಾತನಾಡ್ತಾರೆ, ಅವರೇ ಅವರ ಒಂದು ಏನು ಪ್ಲಾನ್ ಇದೆ ಅವರೇ ಇವಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಬಹಳ ಅರ್ಥಪೂರ್ಣ ಯಶಸ್ವಿ ಕಾರ್ಯಕ್ರಮ ಪೂರ್ಣಗೊಳಿಸಿದಂಥ ಖುಷಿಯಲ್ಲಿ ನಾವಿದ್ದೇವೆ. ಸೀಮಿತ ಸಂಖ್ಯೆಯಲ್ಲಿ ನಾವೊಂದು 16-17 ಜನ ಸದಸ್ಯರಿರುವುದು ಕಡಬ ತಾಲೂಕು ಪತ್ರಕರ್ತರ ಸಂಘದಲ್ಲಿ. ಇವತ್ತು ಈ ಒಂದು ಪತ್ರಿಕಾ ದಿನಾಚರಣೆಯಲ್ಲಿ ನಮ್ಮ ಸಹಾಯಕ ಆಯುಕ್ತರು ಜುಬಿನ್ ಮೊಹಪಾತ್ರ ಅವರನ್ನು ಕರೆಸಿ ನಾವು ಒಂದು ಒಳ್ಳೆಯ ಸಂವಾದ ಮಕ್ಕಳ ಜೊತೆ ಮತ್ತೊಂದು ಒಳ್ಳೆಯ ಉಪನ್ಯಾಸ ಇದೆಲ್ಲ ಆಗಿ ಈಗ ನಾವೆಲ್ಲ ಸದಸ್ಯರು ಒಮ್ಮೆ ಸೇರಿ ಕಾರ್ಯಕ್ರಮದ ಬಗ್ಗೆ ವಿಚಾರ ವಿಮರ್ಶೆ ಮತ್ತು ಎಲ್ಲ ಸದಸ್ಯರಿಗೆ ಒಂದು ಅದೃಷ್ಟ ಚೀಟಿಯನ್ನು ನಾವು ಇದು ಮಾಡಿದ್ದೇವೆ. ಅದರಲ್ಲಿ ಏನು ಒಂದು ಕೆಲವು ಗಿಫ್ಟ್ಗಳನ್ನು ನಾನು ತಗೊಂಡು ಬಂದಿದ್ದೇನೆ. ಯಾರಿಗೆ ಯಾವುದು ಸಿಗ್ತದೆ ಅವರ ಅದೃಷ್ಟದ ಮೇಲೆ ಅದನ್ನು ಅವರು ತಗೊಂಡು ಬಹಳ ಖುಷಿಯಿಂದ ಹೋಗಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಸೇರಿದ್ದೇವೆ ಇಲ್ಲಿ. ಮೊದಲಿಗೆ ಈಗ ಒಂದು ಮೊದಲ ಚೀಟಿ ಸಿಗ್ತದೆ, ಎಲ್ಲರಿಗೂ ಸಿಗ್ತದೆ. ಇದೆ ಈಗ ಹೇಳ್ತಾರಲ್ಲ ಎಂತದ್ದು ಖಚಿತ ಬಹುಮಾನ ಇದ ಎಂತಂತ ಇಲ್ಲ. ನಾವು ಸ್ಟೇಟಸ್ ಹಾಕಬೇಕು ಬೆಳಿಗ್ಗೆ ಮಧ್ಯಾಹ್ನ 1 ಗಂಟೆವರೆಗೆ ಎಷ್ಟು ವ್ಯೂಸ್ ಆಗಿದೆ ಅದರ ಮೇಲೆ ಅವರಿಗೆ ಇದು ಕೊಡುವ ಅಂತೆಲ್ಲ ಹೇಳಿದ್ದೆವು. ಆದರೆ ಅದು ಕೆಲವರಿಗೆ ಹಾಕದವರು ಕೆಲವು ಇರುವುದರಿಂದ ಇಲ್ಲಿ ಅವರಿಗೆ ಅನ್ಯಾಯ ಆಗಬಾರ್ದು. ಯಾವಾಗಲೂ ಹಾಕಿದವರಿಗಿಂತ ಹಾಕದವರಿಗೆ ಇದಾಗಬಾರ್ದು ಅಂತ ಹೇಳುವ ನಿಲುವು ನಮ್ದು. ಯಾರಿಗೂ ಬೇಜಾರಾಗಬಾರ್ದು. ಆ ನಿಟ್ಟಿನಲ್ಲಿ ಅದನ್ನು ನಾವು ಕೈ ಬಿಟ್ಟು ಈಗ ಚೀಟಿ ತೆಗೆದು ಅದರಲ್ಲಿ ಯಾವುದು ಹೆಸರು ಬರ್ತದೆ. ಇಲ್ಲಿ ನೋಡಿ ಇದಿದೆ, ಎಂಥದ್ದು ತವಾ ಇದೆ. ತವಾ ಬಹಳ ಒಳ್ಳೆಯ ತವಾ ಇದು ಕೆಲವರಿಗೆ ಸಿಗಬಹುದು. ದೋಸೆ ಮಾಡ್ಲಿಕ್ಕೆ ಆಗ್ತದೆ, ಮೀನು ಫ್ರೈ ಮಾಡ್ಲಿಕ್ಕೆ ಆಗ್ತದೆ ಮೇಡಮ್. ಆಮೇಲೆ ಒಳ್ಳೆ ಇದು ಬಾಂಬೆ ಡೈಯಿಂಗ್ ಇದ್ದು ಬೆಡ್ಶೀಟ್ ಇದೆ, ಅದು ಸಿಗುವ ಚಾನ್ಸ್ ಉಂಟು ಕೆಲವರಿಗೆ. ಮತ್ತೆ ಕೆಲವರಿಗೆ ಒಳ್ಳೆ ಒಂದು ಸ್ಟೀಲ್ನ ಇದಿದೆ, ಬೌಲ್ ಒಳ್ಳೆ ಉಂಟು, ಅದು ಸಹ ಅದು ಕೆಲವರಿಗೆ ಸಿಗಬಹುದು. ಮತ್ತೆ ಕೆಲವರಿಗೆ ಒಂದು ಬ್ಯಾಗ್ ಇದೆ, ಇನ್ನು 2 ಬ್ಯಾಗ್ಗಳಿದೆ. ಹೀಗೆಲ್ಲ ಅದು ಯಾವ್ದಾದ್ರು ಸಿಗ್ಬೋದು. ಅದರಲ್ಲಿ ನೋಡುವ ಯಾರ ಅದೃಷ್ಟ ಹೇಗೆ ಉಂಟು, ಯಾರಿಗೆ ಏನು ಸಿಗ್ತದೆ ಅಂತೇಳಿ. ಮೊದಲಿಗೆ ಬಾಲಕೃಷ್ಣ ಕೊಯ್ಲಾ ಅವರು ಒಂದು ಆಯ್ಕೆ ಮಾಡಬೇಕು, ಅದು ಅವರದೇ ಆಯ್ಕೆ. ಅವರು ಚೀಟಿ ತೆಗೆದು ಅವರಿಗೆ ಏನು ಸಿಕ್ಕಿದೆ ಅಂತೇಳಿ ಈಗ ನೋಡ್ತಾರೆ. ಕೈ ನಡುಕ್ತಾ ಇದೆ ಅವ್ರದ್ದು. ನೋಡಿ ಈಗ ಸ್ಟೀಲ್ ಬೌಲ್ ಮೊದಲ ಬಹುಮಾನ ಬಾಲಕೃಷ್ಣ ಕೊಯ್ಲಾ ಅವರಿಗೆ ಸ್ಟೀಲ್ ಬೌಲ್ ಸಿಕ್ಕಿದೆ. ಅಭಿನಂದನೆಗಳು ಸರ್. ಈ ಚೀಟಿ ಇಲ್ಲಿ ಇರಲಿ. ಇನ್ನು ಸೆಕೆಂಡ್ ತುಂಬಾ ಇದರಲ್ಲಿ ವಯಸ್ಸಿನಲ್ಲಿ ಕೂಡ ಹಿರಿಯರು ಅಂದ್ರೆ ಒಂದು 60 ವರ್ಷ ಆಯ್ತು ಲೋಕೇಶ್ ಬಿ ಅನ್ನವರು ಅವರು ಇದ್ರೆ ನಮ್ಗೆ ಒಂದು ಏನಾದ್ರು ಕಾರ್ಯಕ್ರಮ ಮಾಡುದು ಅಂತ ಹೇಳಿದ್ರೆ ಅದೊಂದು ಅಲ್ಲಿ ಬಹಳ ಖುಷಿಯ ಒಂದು ಇದು. ಹೌದು, ಆನೆ ಬಲ ಬರ್ತದೆ. ಇವತ್ತೊಮ್ಮೆ ನನ್ನ ಜಂಗಾ ಬಲವನ್ನೇ ಅವರು ಹುಡುಗಿಸಿದ್ರು. ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು, ನಾನು ಹಾಸನದಿಂದ ಇಳಿತಾ ಇದ್ದೇನೆ ಬೆಂಗಳೂರಿಂದ ಅಂತ. ನೋಡುವ ಹೊಸ ಮಠದಲ್ಲಿ ಇದ್ರು, ಅಂತೂ ಬಂದಿದ್ದಾರೆ. ಸೆಕೆಂಡ್ ಚೀಟಿಯನ್ನು ಅವರು ತೆಗಿತಾರೆ, ನೋಡು ಅವರಿಗೇನು ಹೇಳ್ತದೆ ಅಂತ ಹೇಳಿ. ಇಲ್ಲ ಸರ್, ಒಂದು ಮಾತ್ರ ಅದರಲ್ಲಿ ಸ್ಟೀಲ್ ಬೌಲೇ ಬಂದಿದೆ ಅವರಿಗೆ ಕೂಡ. ಸ್ಟೀಲ್ ಬೌಲ್ ಬಂದಿದೆ. ಕಂಗ್ರಾಟ್ಸ್. ಥರ್ಡ್ ಮೇಡಮ್ ತೆಗಿಲಿ. ಮಹಿಳೆಯರಿಗೆ ಪ್ರಾಶಸ್ತ್ಯ ಜಾಸ್ತಿ. ಮೇಡಮ್ ಏನು ಸಿಗ್ತದೆ? ತವಾ ಸಿಕ್ಕಿದ್ರೆ ಮೀನು ಕಾಯಿಸಬಹುದು. ನಮ್ಮ ಸಂಘದ ಫ್ರೈ ಒಳ್ಳೆದ ತವಾ ಫ್ರೈ. ಏಕೈಕ ಮಹಿಳಾ, ಹೌದು, ಏಕ ಮಾತ್ರ. ನೋಡಿ ಮಹಿಳಾ ಸದಸ್ಯರು ನೋಡಿ ಮೀನು ಕಾಯಿಸ್ಲಿಕ್ಕಂತೆ. ಯಾವ್ದು ಬಂದೆ? ನಾನ್ ಸ್ಟಿಕ್
ನಾನ್ ಸ್ಟಿಕ್ ತವ ಬಂದಿದೆ ಮೇಡಮ್. ಮೇಡಮ್ ಅದು ದೋಸೆಗೆ ಆಗುದಿಲ್ಲ, ಅದು ಮೀನು ಕಾಯಿಸ್ಲಿಕ್ಕೆ ಮಾತ್ರ. ನಿಮ್ಗೆ ನೋಡಿ, ಆಗುದಿಲ್ಲ ಅದು? ಮಸಾಲೆ ದೋಸೆ ಮಾಡಬಹುದು, ಮಸಾಲೆ ದೋಸೆ ಮಾಡಬಹುದು. ಮಸಾಲೆ ದೋಸೆ ಮಾಡಬಹುದು. ಕಂಗ್ರಾಟ್ಸ್ ಮೇಡಮ್ಗೆ ಅಭಿನಂದನೆಗಳು. ಇನ್ನು ಹೀಗೆ ತೆಗೊಂಡು ದಿವಾಕರ್ ಇಂದ ಶುರು ಮಾಡುವ, ನಿಮ್ಮಿಂದ ಶುರು ಮಾಡುವ. ತಸ್ಲೀಂ ಅವರೊಂದು ಚೀಟಿ ತೆಗಿತಾ ಇದ್ದಾರೆ, ನೋಡುವ ಏನು ಬರ್ತದೆ ಅವರಿಗೆ ಅಂತ. 2 ಚೀಟಿ ಬಂತು. ಯಾವ್ದ್ರಲ್ಲಿ? ಸ್ಟೀಲ್ ಬೌಲ್. ಸ್ಟೀಲ್ ಬೌಲ್. ಸ್ಟೀಲ್ ಬೌಲ್. ಈಗ ಸ್ಟೀಲ್ ಬೌಲ್ ಬೇಗ ಖಾಲಿ ಆಗ್ತದೆ ಅಂತ. ಸಿಕ್ಕಿದ್ದು ಪುಣ್ಯ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ನಮ್ಗೆ ಅನಿರೀಕ್ಷಿತ ಒಂದು ಗಿಫ್ಟ್ ಇದು. ತೆಗೀರಿ ದಿವಾಕರ್ ಅವರು. ದಿವಾಕರ್ ಅವರ ಅದೃಷ್ಟ ಬಹಳ, ನಮ್ಮ ತಂಡದಲ್ಲಿ ಬಹಳ ಅದೃಷ್ಟಶಾಲಿ ಅಂತ ಲೆಕ್ಕ ಅವರು. ದಿವಾಕರ್ ಯಾವುದು ಅವರಿಗೆ ರೆಕ್ಸಿನ್ ಕ್ಯಾರಿ ಬ್ಯಾಗ್ ಅಂತ ಸಿಕ್ಕಿದೆ. ಅವ್ರ ನಿರೀಕ್ಷೆ ಕೂಡ ಅದೇ ಇತ್ತು, ಬ್ಯಾಗ್ ಅಂತ ಹೇಳುವಂತ. ಆಮೇಲೆ ಹೌದು, ವಿಜಯ್ ಕುಮಾರ್ ತೆಗಿತಾ ಇದ್ದಾರೆ. ಚೀಟಿ ನಾನೇ ಬರ್ತದೆ, ಅವರಲ್ಲ. ಇಂಜಿನವು ನಾನ್ ಸ್ಟಿಕ್ ತವ ಸಿಕ್ಕಿದೆ. ನಾನ್ ಸ್ಟಿಕ್ ತವ. ವಿಜಯ್ ಇವತ್ತು ಹೋಗಿ ಕಾಯಿಸ್ಬೇಕು ನೀವು. ಸುಧಾಕರ್ ಚೀಟಿ ಎತ್ತುತ್ತಾ ಇದ್ದಾರೆ, ನೋಡುವ. ಚಿನ್ನದ ಸ್ಟೀಲ್ ಬೌಲ್ ಸಿಕ್ಕಿದೆ ಸುಧಾಕರ್ ಅವರಿಗೆ. ಕಂಗ್ರಾಟ್ಸ್. ಎಲ್ಲ ಸೇರಿ ಬರ್ತಾ ಇದೆ. ಹೌದು. ಈಗ ಪ್ರವೀಣ್ ಚೆನ್ನವರ ಸ್ವಲ್ಪ ಲೂಸ್ ಅಂಗಿ ಹಾಕೊಂಡು ಬಂದಿದ್ದಾರೆ ಅವರು, ಇಲ್ಲಾಂದ್ರೆ ಯಾವಾಗಲೂ ಅವ್ರು ಟೈಟ್. ಬೆಡ್ಶೀಟ್ ಸಿಕ್ಕಿದೆ. ಬೆಡ್ಶೀಟ್ ಅನ್ನ ಬನ್ನಿ, ಎಲ್ಲಿಗೆ ಹೋಗುದು? ಬೆಡ್ಶೀಟ್ ಇಲ್ಲಿ ಉಂಟು. ಬೆಡ್ಶೀಟ್ ಸಿಕ್ಕಿದೆ. ಹೊದ್ದು ಮಲಗಲಿ, ಅವರು ಫೋನ್ ಸಹ ತೆಗೆದಿಲ್ಲಂತೆ. ಫೋನದೇ ಪೂಜೆರಿ ಯಾರಿಗೆ? ದಯಾನಂದ, ಹರೀಶಣ್ಣ ಬನ್ನಿ. ಹರೀಶಣ್ಣ ಹಿಂದೆ ಅವರ ಸರದಿ ಬರ್ತದೆ ಈಗ. ಹರೀಶಣ್ಣ ಚೀಟಿ ಎತ್ತಾ ಇದ್ದಾರೆ. ಹಾಗೇನಿಲ್ಲಲ್ಲ. ಎಂತ ಬಂದಿದೆ ನೋಡುವ, ಏನು ಬಂದಿದೆ? ರೇಮಂಡ್ ಬೆಡ್ಶೀಟ್ ಬಂದಿದೆ ಅವರಿಗೆ. ರೇಮಂಡ್ ಬೆಡ್ಶೀಟ್. ಇನ್ಯಾರು? ದಯಾನಂದ ಬಾ. ನಮ್ಮ ಸುಳ್ಯ ತಾಲೂಕಿನ ಅಧ್ಯಕ್ಷರು ಮತ್ತೆ ನಮ್ಮ ಪೂರ್ವ ಸದಸ್ಯರು ಕೂಡ. ನಿಕಟ ಸ್ಟೀಲ್ ಬೌಲ್ ಎದ್ದಿದೆ. ಸ್ಟೀಲ್ ಬೌಲ್ ಇಲ್ಲಿಗೆ ಸ್ಟೀಲ್ ಬೌಲ್ ಕೊನೆಯಾಗಿದೆ. ಮುಕ್ತಾಯ ಆಗಿದೆ. ಕಂಗ್ರಾಟ್ಸ್. ಪ್ರವೀಣ್ ರಾಜ್ ಕೊಯ್ಲಾ ಅವರ ಅದೃಷ್ಟ ಅವರಿಗೆ ಏನು ಹೇಳುತ್ತದೆ ಅಂತ. ಹೌದು, ನ್ಯೂಸ್ ಮಾಡಿದವರಿಗೆ ಎಂತದು ಹೆದರ್ತಾರ. ನಾನ್ ಸ್ಟಿಕ್ ತವ ಉಂಟಲ್ಲ, ಸ್ಟಿಕ್ ತವ. ಯಾರು? ನಾಗೇಶ್ ಬನ್ನಿ. ಪ್ರಕಾಶ್ ಲಾಸ್ಟ್ ಒರಿ ನಾವು. ನಾಗೇಶ್ವರೇ ಯಾವ ದೆಪ್ಪರಲ್ಲ ಎಂಜಿನ ಅವತ್ತನ್ನದಲ್ಲಿಗೆ. ನಾನ್ ಸ್ಟಿಕ್ ತವ ಮಾರ್ರೆ, ಚಾನ್ಸ್ ಅಲ್ಲ. ಕಂಗ್ರಾಟ್ಸ್. ಇನ್ಯಾರು ಬಾಕಿ? ಇನ್ನು ಸಂತೋಷ್, ಪ್ರಕಾಶ್ ಮತ್ತು ಸಂತೋಷ್. ಎಂತ ಸಿಕ್ಕಿದೆ? ಬೆಡ್ಶೀಟ್. ಕರೆಕ್ಟ್. ಕಂಗ್ರಾಟ್ಸ್ ಪ್ರಕಾಶ್. ಇನ್ನು ಸಂತೋಷ್ ಒಬ್ರೇ ಬಾಕಿ. ಪ್ರಕಾಶ್ ಇದ್ದಾರೆ. ನಾವು ಶೀಟ್ 2 ಇತ್ತು ಅದರಲ್ಲಿ. ಎಂತ ಉಂಟು? ರೇಮಂಡ್ ಬೆಡ್ಶೀಟ್ ಸಂತೋಷಿಗೆ. ಉದ್ದನ. ನಮ್ಮ ಇವತ್ತಿನ ಪತ್ರಿಕಾ ದಿನಾಚರಣೆ ಯಶಸ್ವಿಯಾದ ಬೆನ್ನಲ್ಲಿ ನಾವು ಒಂದು ಸಂತೋಷದ ಕ್ಷಣವನ್ನು ಇಲ್ಲಿ ಕಳೆದಿದ್ದೇವೆ. ನಮ್ಮ ಅಧ್ಯಕ್ಷರ ಒಂದು ಮುಂದಾಲೋಚನೆ ಮತ್ತು ಅವರೊಂದು ಸಕಾಲಿಕ ನಿರ್ಧಾರದಿಂದ ನಮ್ಮ ಇವತ್ತಿನ ಕಾರ್ಯಕ್ರಮದ ಯಶಸ್ಸಿನ ಖುಷಿಯೊಂದಿಗೆ ಇವತ್ತು ನಾವು ಇಲ್ಲಿ ಅದೃಷ್ಟ ಚೀಟಿಯನ್ನು ಎತ್ತಿ ಕೆಲವು ಗೃಹೋಪಯೋಗಿ ವಸ್ತುಗಳನ್ನು ಪಡೆಯುವಲ್ಲಿ
ಬಹಳ ಸಂತೃಪ್ತ ಭಾವವನ್ನು ಹೊಂದಿದ್ದೇವೆ. ಬಹುಶಃ ಅಧ್ಯಕ್ಷರು ಇದಕ್ಕೆಲ್ಲ ಹೇಗೆ ಕ್ರೋಢೀಕರಣ ಮಾಡಿದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ನಾವು ಅದನ್ನು ಚರ್ಚೆ ಕೂಡ ಮಾಡಲಿಲ್ಲ. ನಿಮಗೆಲ್ಲ ಪ್ರೈಸ್ ಉಂಟು ಅಂತ ಮಾತ್ರ ಹೇಳಿದರು, ಅದನ್ನು ಮಾಡ್ತೇನೆ ನಾನು ಅಂತೇಳಿ. ಬಹುಶಃ ಕೆಲವುದನ್ನೆಲ್ಲ ಆ ರೀತಿ ಅವರು ನಿರ್ಧಾರ ತಗೋತಾರೆ. ಒಳ್ಳೆಯ ನಿರ್ಧಾರಗಳನ್ನು ಹಾಗೆ ತಗೊಳ್ಳುವಾಗ ನಮಗೂ ಕೂಡ ಖುಷಿ ಆಗ್ತದೆ. ಹಾಗಾಗಿ ನಾನು ಅಧ್ಯಕ್ಷರಿಗೆ ನನ್ನ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಮುನ್ನೆಯಿಂದ ನಾವು ಈ ಒಂದು ನಮ್ಮ ವಿಡಿಯೋ ಕಾನ್ಫರೆನ್ಸ್ ಇರ್ಬೋದು, ಅಥವಾ ನಾವು ಕೂತ್ಕೊಂಡು ಚರ್ಚೆ ಮಾಡಿದ್ದಿರ್ಬೋದು, ಅಥವಾ ನಮ್ಮ ಅತಿಥಿಗಳ ಆಯ್ಕೆ ಮಾಡಿದ್ರಲ್ಲಿ ಇರ್ಬೋದು, ಈ ಸ್ಥಳವನ್ನು ಆಯ್ಕೆ ಮಾಡಿ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಸಹಕಾರಿಯಾಗಿದ್ದೇವೆ ಮತ್ತು ಕಾರಣಕರ್ತರಾಗಿದ್ದೇವೆ ಅನ್ನುವಂಥ ಮಾತುಗಳೊಂದಿಗೆ ನಮ್ಮ ಸಂಘ ಈಗಾಗಲೇ ನಾವು ಯಾರೋ ಹೇಳಿದರು, ನಿಮ್ಮ ಭಾರಿ ಒಳ್ಳೆಯ ಸಂಘ ಮಾರ್ರೆ, ಭಾರಿ ಚಂದ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀರಿ, ನಿಮ್ಮವರೆಲ್ಲ ತುಂಬ ಸಹಕಾರ ಇದೆ ಅಂತೇಳಿ ನಮಗೆ ತುಂಬ ಖುಷಿ ಆಯಿತು. ಆಗ ನಾಗರಾಜ್ಗೆ ನಾನೊಂದು ಮಾತು ಹೇಳಿದೆ, ಸಂಘ ಈಗ ಚಿಕ್ಕದಾಗಿದೆ, ಎಲ್ಲರೂ ಒಮ್ಮನಸ್ಸಿನಿದ್ದೇವೆ, ಇನ್ನು ದೊಡ್ಡದಾಗ ಏನಾಗುತ್ತೋ ಗೊತ್ತಿಲ್ಲ ಅಂತೇಳಿ. ನಾನು ಆ ದೊಡ್ಡದಾಗ ಏನಾಗಬಾರ್ದು ಅನ್ನೋಂಥ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ನಮ್ಮ ಏನಿದ್ರು ಸಮಸ್ಯೆಗಳಿದ್ರು ನಮ್ಮ ಅಧ್ಯಕ್ಷರು ನಾವೆಲ್ಲಿದ್ದೇವೆ ಚರ್ಚಿಸಿಕೊಂಡು ನಮ್ಮ ಕಾರ್ಯಕ್ರಮ ಮಾಡೋದಕ್ಕೆ ಇನ್ನೂ ಕೂಡ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ. ನಿನ್ನೆ ನಾವು ರಾಮಕುಂಜದ ಪ್ರಿನ್ಸಿಪಾಲ್ ಫೋನ್ ಮಾಡಿದೆ, ನಮ್ಮಲ್ಲೊಂದು ಕಾರ್ಯಕ್ರಮ ಮಾಡಿ ಮಾರ್ಯಾರೆ, ಮಕ್ಕಳಿಗೆ ಬೇಕಾಗೋದು ಅಂತೇಳಿ ಅಂತ ಮಾಡುವಂಥ ಅವಕಾಶಗಳಿವೆ. ಆ ಅವಕಾಶ ಸಂದರ್ಭದಲ್ಲಿ ನಾವೆಲ್ಲ ಮತ್ತೊಮ್ಮೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಕೊಡುವ. ಸಂಘ ಸಕ್ರಿಯವಾಗಿರಬೇಕಿದ್ರೆ ಒಂದೊಂದು ಕಾರ್ಯಕ್ರಮ ಆಗಿರಬೇಕು ಮತ್ತು ನಮ್ಮ ಸಂಘಟನೆ ಗಟ್ಟಿಯಾಗಿರ್ಬೇಕಿದ್ರೆ ನಾವು ಒಟ್ಟಾಗಿ ಸೇರಬೇಕು. ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಮಾತ್ರ ಒಟ್ಟು ಸೇರುವಂಥದ್ದು. ಕೆಲವರಿಗೆ ದೂರದ ಸಮಸ್ಯೆ ಇದೆ, ಅದು ಬೇರೆ ವಿಚಾರ. ಆದರೂ ಕೂಡ ಕನಿಷ್ಠ ನಾವು ಒಂದು ಮೆಸೇಜ್ ಹಾಕುವುದನ್ನು ಒಂದು ಎಪ್ರಿಷಿಯೇಟ್ ಮಾಡುವಂಥ ಕೆಲಸವನ್ನು ಅದನ್ನು ನಾವು ನಮ್ಮ ಗ್ರೂಪಲ್ಲಿ. ಅದಕ್ಕೂ ನಮಗೂ ಪುರ್ಸೋದು ಇಲ್ಲ, ಆದರೂ ನಾವು ಪತ್ರಕರ್ತರು ಅಂತ ತೋರಿಸ್ಕೊಳ್ಬೇಕಲ್ಲ, ಅದಕ್ಕಾದರೂ ಮಾಡುವ ಅಂತೇಳಿ. ಪತ್ರಕರ್ತರು ಯಾವತ್ತೂ ಅಗ್ರೆಸಿವ್ ಆಗಿರ್ಬೇಕಂತೆ, ಆ ವಿಚಾರದಲ್ಲಾದರೂ ಅಗ್ರೆಸಿವ್ ಆಗಿರುವ. ಏನು ಹೇಳ್ತೀರಿ ಲೋಕೇಶನ್ನ? ಯಾಕಂದರೆ ಯಾರೂ ರೆಸ್ಪಾಂಡ್ ಮಾಡೋದಿಲ್ಲ. ಮತ್ತು ನಾವು ಈಗ ಜಿಲ್ಲಾ ಅಧ್ಯಕ್ಷರು ಕೂಡ ಉದ್ದಾಗ್ತದ ನಿಲ್ಲಿಸ್ಬೇಕಾ? ಜಿಲ್ಲಾಧ್ಯಕ್ಷರು ಕೂಡ ನಮ್ಮ ಸಂಘದ ಬಗ್ಗೆ ಭಾರಿ ಒಳ್ಳೆಯ ಅಭಿಪ್ರಾಯ ಇದೆ. ಅವರು ಹೋದಲ್ಲೆಲ್ಲ ಅದನ್ನೇ ಹೇಳ್ತಾರಂತ ಗೊತ್ತಿಲ್ಲ, ಆದರೂ ಕೂಡ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ನಮ್ಮ ಸಂಘದ ಏನು ಬೇಡಿಕೆ ಇದ್ದರೂ ಅದನ್ನು ಒಳ್ಳೆಯ ರೀತಿಯಲ್ಲಿ ಪೂರೈಸುವಂಥ ಕೆಲಸಗಳು ಮತ್ತು ನಮ್ಮ ಸಂಘದ ಬಗ್ಗೆ ವಿಶೇಷ ಕಾಳಜಿ ವಹಿಸಿಕೊಂಡು ನಮ್ಮಲ್ಲಿ ಯಾರೆಲ್ಲ ಸದಸ್ಯರಾಗಬೇಕು ಅದನ್ನೆಲ್ಲ ವ್ಯವಸ್ಥೆ ರೀತಿಯಲ್ಲಿ ಮಾಡಿಕೊಂಡು ನಮಗೆ ಸಹಕಾರ ನೀಡ್ತಾರೆ. ಆ ಒಂದು ಅವರ ವಿಶ್ವಾಸ ಏನಿದೆ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮುಂದೆ ಕೂಡ ಮಾಡುವ ಮತ್ತು ನಮ್ಮ ಸಂಘದಲ್ಲಿ ಇರ್ತಕ್ಕಂಥ ಒಗ್ಗಟ್ಟನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮುಂದೆ ಕೂಡ ಮಾಡುವ. ಅದು ಯಾರೇ ಇರಲಿ, ಇವತ್ತು ನಾಗರಾಜ್ ಇರ್ಬೋದು, ಮತ್ತು ನಾಳೆ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರೇ ಇರಲಿ, ಒಂದು ಒಳ್ಳೆಯ ಸಹಕಾರ ಕೊಟ್ಟು ಸಂಘವನ್ನು ಬೆಳೆಸುವಲ್ಲಿಗೆ ನೀವೆಲ್ಲ ಸಹಕರಿಸಿ ಅಂತ ಹೇಳ್ತಾ ನನ್ನ ಮಾತಿಗೆ ಬರೋದು. ಧನ್ಯವಾದಗಳು. ಇವ್ರು ಇಷ್ಟೊತ್ತು ಮಾತಾಡಿ ಸುಮ್ಮನೆ ಯಾರ್ದು ನಿಮ್ಮ ನಾವು ಯಾರ್ದು ಎಲ್ಲ ಬರದ್ದು ಯಾರ್ದು? ನಂದು ಮತ್ತ ಅವ್ರದಾ? ಹಾಗಿದ್ರೆ ನನಗೆ ಎಂತ ಸಿಕ್ಕಿದ ಚೀಲವಾ? ಹೂವಕ್ಕೆ ಬೆಡ್ಶೀಟ್, ರೇಮಂಡ್ ಬೆಡ್ಶೀಟ್. ಹೌದು, ನನಗೆ ಸಿಕ್ಕಿದ್ದು ಇದು. ತೋರಿಸಿದ ಸಾಕು. ಹೌದು, ಅದು ಹೌದು, ಯಾರಿಗಾದ್ರೂ ಕೊಡುವಂತ ಬಂದು ಅದು ಪುನಃ ನನಗೆ ಬಂತು. ಇರ್ಲಿ, ಇನ್ನೂ ಕೊಡುವುದಿಲ್ಲ ಯಾರಿಗಿದ್ದ. ಇನ್ನು ಇದನ್ನು ಯಾರು ಬೇಕಾ? ಅಲ್ಲ, ನಿಮ್ಗೆ ಯಾರಿಗಾದ್ರು ಬೇಕಾದ್ರೆ ಅದನ್ನು ಕೊಟ್ಟು ಇದಂತೆ ಕೊಡಿ. ಅವೆಂಚಿನ ಅಲ್ಲ, ಅದು ನಾಗರಾಜರ ಹೌದು ಹೌದು. ಅಲ್ಲ, ನನಗೆ ಅಲ್ಲ ಬೇಜಾರಿಲ್ಲ, ಅಲ್ಲ ಹಾಗೇನಿಲ್ಲ. ಒಂದು ತವಾ ಒಂದು ಉಳಿಬಹುದು ಮಾಡ್ಬೋದು. ಈ ವಿಡಿಯೋ ನಾನು ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ಅಂದ್ರೆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಒಂದು ಆಕರ್ಷಕವಾಗಿ, ಯಾಕಂದ್ರೆ ನಮ್ಗೆ ಒಂದು ನಿರೀಕ್ಷೆ ಇಡದಂತಹ, ಅನಿರೀಕ್ಷಿತವಾಗಿ ಸಿಕ್ಕಿದಂತಹ ಎಲ್ರಿಗೂ ಒಂದು ಬ್ಲಾಗರ್ ಇದೆ. ಅದ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬಾ ಖುಷಿಯಲ್ಲಿದ್ದೇವೆ ಎಲ್ಲರೂ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಿಗೋಣ.